ನಮಸ್ತೆ ಎಲ್ರಿಗೂ. ಸಂಜೆ ಟೈಮು ಸ್ನ್ಯಾಕ್ಸಿಗೋಸ್ಕರ ಕಾಕಿ ಜೋಳದ್ದು ಒಂದು ಚಾಟ್ಸ್ ಮಾಡ್ತಾಯಿದ್ದೀವಿ. ಫಸ್ಟ್ ಕಾಕಿ ಜೋಳನ ಬಿಡಿಸಿಟ್ಕೊಂಡು ಬೇಯಿಸ್ಕೋಬೇಕು. ಅದಕ್ಕೆ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಕಡಲೆಬೀಜ, ಟೊಮೆಟೊ, ಈರುಳ್ಳಿ, ಒಂದು 4 ಎಸಳು ಬೆಳ್ಳುಳ್ಳಿ ಇದನ್ನು ಮಾತ್ರ ಚೆಚ್ಚಿ ಹಾಕ್ಕೋಬೇಕು. ಖಾರ ಬೇಕು ಅದಕ್ಕೆ, ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ. ಫಸ್ಟು ಬೇಯಿಸಿಟ್ಕೋಬೇಕು. ಕಾಕಿ ಜೋಳನ ಬೇಯಿಸಿ ಹಾಗೆ ಅದನ್ನು ಬಸ್ಬಿಟ್ಟು ಇಟ್ಕೊಳ್ಳೋದು. ಇವಾಗ ಇದೆಲ್ಲ ಹೆಚ್ಚಿಟ್ಕೊಂಡಿದ್ವಲ್ವ, ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಇದಕ್ಕೆ ಎಲ್ಲ ಮಿಕ್ಸ್ ಮಾಡಿ ಕೈಯಲ್ಲಾದರೂ ಕಿವುಚ್ಕೋಬೋದು, ಇಲ್ಲ ಚಮಚದಲ್ಲಿ ನಿಮ್ಮ ಇಷ್ಟ. ಕೈಯಲ್ಲೆಲ್ಲ ಚೆನ್ನಾಗಿ ಕಿವುಚ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಅದೆಲ್ಲ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಮನೇಲೇ ಮಾಡಿರೋಂಥ ಸಾಂಬಾರು ಪುಡಿ ಹಾಕಿರೋ ಆಗುತ್ತೆ, ಚಾಟ್ಸ್ ಮಸಾಲ ಹಾಕಿದ್ರೂ ಆಗುತ್ತೆ. ನಾವು ಸಾಂಬಾರು ಪುಡಿನೇ ಹಾಕ್ತೀವಿ, ಸ್ವಲ್ಪ ಒಂದು ಅರ್ಧ ಸ್ಪೂನು. ಆಮೇಲೆ ಖಾರ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕೋದು. ಖಾರದ ಪುಡಿ ನಾನು ಖಾರ ಬೇಕು ಅಂತ ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಆಮೇಲೆ ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋಬೇಕು. ಕಾಳಿಗೂ ಸ್ವಲ್ಪ ಕಾಕಿ ಜೋಳಕ್ಕೆ ಹಾಕಿದ್ದೆ ಸ್ವಲ್ಪ ಬೇಯೋಕ್ಕೆ. ಸ್ವಲ್ಪ ಉಪ್ಪು ಹಾಕೊಂಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಿವುಚ್ಕೊಂಡ್ರೂ ಆಗುತ್ತೆ, ಎಲ್ಲ ಫುಲ್ ಕ್ಲೀನಾಗಿ ಕೈಯಲ್ಲೇ ಕಿವುಚ್ತಾರಲ್ಲ ಆ ಥರ ಮಾಡಿದ್ರೂ ಚೆನ್ನಾಗಿರುತ್ತೆ. ಕಿವುಚೆಲ್ಲ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ, ಒಂದು 2 ಸ್ಪೂನು ಹಾಕ್ಕೊಂಡೆಲ್ಲ ಮಿಕ್ಸ್ ಮಾಡಿ. ಬೇಯಿಸಿರ್ತೀವಲ್ವ ಕಾಕಿ ಜೋಳ, ಬಿಸಿ ಇರಬೇಕದು. ಬಿಸಿ ಇರೋದಕ್ಕೇ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಇವಾಗ ಅದು ಈ ತೋಟದಲ್ಲೆಲ್ಲ ಬೆಳೆದಿರೋದು ಹಸುಗೋಸ್ಕರ ಬೆಳೀತಾರಲ್ಲ ಇಲ್ಲಿ ಹಳ್ಳಿ ಕಡೆ, ಅದರಲ್ಲೇ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಕಾಕಿ ಜೋಳ ಬಿಡಿಸ್ಬಿಟ್ಟು ಬೇಯಿಸಿ ಇಟ್ಕೊಂಡು ಮಾಡ್ತಾಯಿರ್ತೀವಿ ಆವಾಗವಾಗ. ಸಂಜೆ ಟೈಮ್ ತುಂಬ ಚೆನ್ನಾಗಿರುತ್ತೆ ಸ್ನ್ಯಾಕ್ಸಿಗೆಲ್ಲ. ಇದನ್ನು ಫುಲ್ಲು ಕಲಸಿರೋದೆಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಖಾರ ಮತ್ತು ಕಡಲೆಬೀಜ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ಎಲ್ಲ ಇದನ್ನು ಒಂದು ಕಪ್ಪಿಗೆ 20-30 ರೂಪಾಯಿ ಕೊಡಬೇಕು. ಅದಕ್ಕೇನಿಲ್ಲ, ಬರೀ ಖಾರ ಪುಡಿ, ಉಪ್ಪು ಹಾಕ್ಕೊಡ್ತಾರೆ ಅಷ್ಟೇ. ಇದು ತುಂಬ ಚೆನ್ನಾಗಿರುತ್ತೆ. ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಮನೇಲಿ ಎಲ್ಲರೂ ಒಂದು ಪ್ಲೇಟ್ ತಿನ್ಕೊಂಬಿಡ್ಬೋದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದು ಚಾಟ್ಸ್. ಥ್ಯಾಂಕ್ ಯು.